ವಾರ ಕಳೆದ್ರೂ ಮುಗಿತಾ ಇಲ್ಲ ಮಹಾಭಾರತ. ಕ್ಲೈಮ್ಯಾಕ್ಸ್ ಕಾಣದೆ ಕಗ್ಗಂಟಾಗ್ತಾ ಇದೆ ಮುಂಬೈ ಪಾಲಿಟಿಕ್ಸ್. ಉದ್ಧವ್ ಶಿಂದೆ ಬಣದಲ್ಲಿ ತಂತ್ರ ಪ್ರತಿತಂತ್ರಗಳು ಜೋರಾಗಿ ನಡೀತಾ ಇದೆ. ಒಂದು ವಾರದಿಂದ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಿಗೆ ಕ್ಲೈಮ್ಯಾಕ್ಸ್ ಸಿಗ್ತಾ ಇಲ್ಲ. ಕ್ಲೈಮ್ಯಾಕ್ಸ್ ಕಾಣದೆ ಮುಂಬೈ ಪಾಲಿಟಿಕ್ಸ್ ಕಗ್ಗಂಟಾಗ್ತಾ ಇದೆ. ಒಂದ್ ಕಡೆ ಉದ್ಧವ್ ಠಾಕ್ರೆ, ಮತ್ತೊಂದ್ ಕಡೆ ಶಿಂದೆ ತಂತ್ರ ಪ್ರತಿತಂತ್ರವನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲ ಕೋಶಿಯಾರಿ ಮುಂಬೈಗೆ ವಾಪಸ್ ಆಗಿರುವಂತದ್ದು ಎಲ್ಲ ಬೆಳವಣಿಗೆಗಳ ಮಧ್ಯೆ ರೆಬಲ್ ಶಾಸಕರಿಗೆ ಭದ್ರತೆ ನೀಡುವಂತೆ ಸರ್ಕಾರಕ್ಕೆ ಅವರು ಪತ್ರವನ್ನ ಬರೆದಿದ್ರು. ರಾಜ್ಯಪಾಲರ ಪತ್ರದ ಬೆನ್ನಲ್ಲೇ ಕೇಂದ್ರ ಸರ್ಕಾರದಿಂದ ಭದ್ರತೆಯನ್ನ ಕೊಡಲಾಗಿದೆ. 15 ರೆಬಲ್ ಶಾಸಕರ ಮನೆಗಳಿಗೆ Y+ ಭದ್ರತೆಯನ್ನ ಕೊಡಲಾಗಿದೆ. ಇನ್ನು 12 ಸಿಆರ್ಪಿಎಫ್ ಯೋಧರನ್ನೊಳಗೊಂಡ Y+ ಭದ್ರತೆಯನ್ನ 15 ರೆಬಲ್ ಶಾಸಕರಿಗೆ ಕೊಡಲಾಗಿದೆ. ಕೇಂದ್ರ ಗೃಹ ಇಲಾಖೆಯಿಂದ 15 ರೆಬಲ್ ಶಾಸಕರಿಗೆ Y+ ಭದ್ರತೆಯನ್ನ ಕೊಡಲಾಗಿದೆ. ರಾಜ್ಯಪಾಲರು ರೆಬಲ್ ಶಾಸಕರಿಗೆ ಭದ್ರತೆಯನ್ನ ಕೊಡಬೇಕು ಅಂತ ಕೋರಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ಅಂತೆಯೇ ಇದೀಗ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ. Y+ ಭದ್ರತೆಯನ್ನ ರೆಬಲ್ ಶಾಸಕರ ಮನೆಗಳಿಗೆ ಕೊಡಲಾಗಿದೆ. ಶಾಸಕರ ಮನೆಗಳಿಗೆ ಭದ್ರತೆಯನ್ನ ಕೊಡಲಾಗಿರುವಂತದ್ದು ಸುಮಾರು 15 ರೆಬಲ್ ಶಾಸಕರ ಮನೆಗಳಿಗೆ ಈ ಒಂದು Y+ ಭದ್ರತೆಯನ್ನ ಕೊಡಲಾಗಿದೆ. ರಾಜ್ಯಪಾಲರಾಗಿರುವಂತಹ ಕೋಶಿಯಾರಿ ಅವರು ಮುಂಬೈಗೆ ವಾಪಸ್ಸಾದ ಬಳಿಕ ಈ ರೆಬಲ್ ಶಾಸಕರಿಗೆ ಭದ್ರತೆಯನ್ನ ಕೊಡಬೇಕು ಅಂತ ಸರ್ಕಾರಕ್ಕೆ ಪತ್ರ ಬರೆದ ಕೂಡಲೇ ಕೇಂದ್ರ ಸರ್ಕಾರ ರೆಬಲ್ ಶಾಸಕರ ಮನೆಗಳಿಗೆ Y+ ಭದ್ರತೆಯನ್ನ ಒದಗಿಸಿದೆ.